ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನೇರಳೆ ಹಣ್ಣು ಸೀಸನ್ ಆಗಿರೋದ್ರಿಂದ ಪ್ರೆಗ್ನೆಂಟ್ ಇರೋರು ಈ ಹಣ್ಣನ್ನು ತಿನ್ಬೋದಾ ಅಥವಾ ತಿನ್ನಬಾರ್ದಾ, ಹಾಗೆ ತಿನ್ನೋದ್ರಿಂದ ಮಗು ತುಟಿ ಕಪ್ಪಾಗುತ್ತಾ ಮತ್ತು ಕಲರ್ ಡಾರ್ಕ್ ಆಗುತ್ತಾ, ಹಾಗೆ ಇದ್ರ ಬೆನಿಫಿಟ್ಸ್ ಏನೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಈ ನೇರಳೆ ಹಣ್ಣನ್ನು ಯಾವಾಗ ಮನೆಗೆ ತಂದರೂ ಕೂಡ 5 ನಿಮಿಷ ಉಪ್ಪು ಮತ್ತು ನೀರಲ್ಲಿ ವಾಶ್ ಮಾಡಿಬಿಟ್ಟು ಉಪ್ಪು ಅಥವಾ ಬೆಲ್ಲದ ಜೊತೆ ತಿಂದರೆ ಒಳ್ಳೆಯದು. ಹಾಗಂತ ಹೇಳ್ಬಿಟ್ಟು ಜಾಸ್ತಿ ಎಲ್ಲ ತಿನ್ನಬಾರ್ದು, ಒಂದು 5ರಿಂದ 8 ತಿಂದರೆ ಒಳ್ಳೆಯದು. ಹಿಂಗೆ ತಿನ್ನೋದ್ರಿಂದ ಯಾವುದೇ ರೀತಿ ಕೆಮ್ಮು ಬರಲ್ಲ, ಹಾಗೆ ಗಂಟ್ಲು ನೋವು ಕೂಡ ಬರಲ್ಲ. ಹಾಗೆ ಇದನ್ನು ಯಾವಾಗ ತಿನ್ನಬೇಕು ಅಂತ ನೋಡೋದಾದರೆ ಬೆಳಗ್ಗೆ ತಿಂಡಿ ಆದಮೇಲೆ ಮತ್ತು ಊಟ ಆದಮೇಲೆ ತಿಂದರೆ ಬೆಟರು. ಯಾಕೆ ಅಂತ ಅಂದರೆ ಇದು ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಮತ್ತು ಇದ್ರದ್ದು ಬೆನಿಫಿಟ್ಸ್ ಬಗ್ಗೆ ನೋಡೋದಾದರೆ ಈ ನೇರಳೆ ಹಣ್ಣಲ್ಲಿ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ವಿಟಮಿನ್ ಸಿ, ಪೊಟ್ಯಾಷಿಯಮ್ಮು, ಫೈಬರು ಈ ರೀತಿ ಎಲ್ಲ ಅಂಶ ಇರೋದ್ರಿಂದ ಇದು ಹೆಲ್ತ್ಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಬ್ಲಡ್ ಸರ್ಕ್ಯುಲೇಷನ್ಗೆ ಈಸಿ ಆಗುತ್ತೆ, ಹಾಗೆ ಹಿಮೋಗ್ಲೋಬಿನ್ನ ಕಂಟ್ರೋಲ್ ಮಾಡುತ್ತೆ. ಮತ್ತು ಇದನ್ನು ಯಾರು ತಿನ್ನಬಾರ್ದು ಅಂದರೆ ಶುಗರ್ ಕಡಿಮೆ ಇರೋರು ಇದನ್ನ ತಿನ್ನೋಕೆ ಹೋಗಬಾರ್ದು. ಅಂದರೆ ಇದು ಲೋ ಶುಗರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲ ನಮಗೆ ಆಸೆ ಆಗ್ತಿದೆ ತಿನ್ನಲೇಬೇಕು ಅಂತ ಇದ್ದರೆ ಲೈಟಾಗಿ ಅಂದರೆ ಒಂದು 2ರಿಂದ 3 ಮಾತ್ರ ತಿನ್ಬೋದು. ಲೋ ಶುಗರ್ ಇದ್ದು ಜಾಸ್ತಿ ಏನಾದರೂ ತಿನ್ಬಿಡ್ತು ಅಂದರೆ ತಲೆ ಸುತ್ತ ಬರೋವಂಥದ್ದು, ಸ್ವಲ್ಪ ಕಣ್ಣೆಲ್ಲ ಮಂಜಾಗೋದು, ಈ ರೀತಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಲೋ ಶುಗರ್ ಇದ್ದವರು ಇದನ್ನು ಜಾಸ್ತಿ ತಿನ್ನಕ್ಕೆ ಹೋಗಬಾರ್ದು. ಹಾಗೆ ಇದನ್ನು ಶುಗರ್ ಜಾಸ್ತಿ ಇದ್ದವರು ಆರಾಮಾಗಿ ತಿನ್ಬೋದು. ಅಂದರೆ ಪ್ರತಿದಿನ ತಿನ್ನಕ್ಕೆ ಹೋಗಬಾರ್ದು, ಒಂದು 3 to 4 ಡೇಸ್ಗೆ ಒಂದ್ಸರಿ ತಿನ್ನಬೇಕು. ಒಂದು 5ರಿಂದ 8 ತಿನ್ನೋದ್ರಿಂದ ಇಮ್ಯುನಿಟಿ ಪವರ್ನ ಬೇಗ ಇಂಪ್ರೂವ್ ಮಾಡುತ್ತೆ. ಸೊ ಹಾಗಾಗಿ ಶುಗರ್ ಜಾಸ್ತಿ ಇದ್ದವ್ರಿಗೆ ಇದು ಒಂದು ಬೆಟರ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಬೆನಿಫಿಟ್ಸು ಈ ನೇರಳೆ ಹಣ್ಣಲ್ಲಿ ಇರೋದ್ರಿಂದ ಪ್ರೆಗ್ನೆಂಟ್ ಇರೋರು ಆರಾಮಾಗಿ ಈ ಹಣ್ಣನ್ನು ತಿನ್ಬೋದು. ಇದರಿಂದ ಹೆಲ್ತ್ಗಾಗಲಿ, ತಾಯಿಗಾಗಲಿ, ಮಗುಗಾಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಬದಲಾಗಿ ಹೆಲ್ತ್ಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು. ಮತ್ತು ಇವಾಗ ಈ ನೇರಳೆ ಹಣ್ಣನ್ನು ತಿನ್ನೋದ್ರಿಂದ ಮಗು ತುಟಿ ಕಪ್ಪಾಗುತ್ತಾ, ಹಾಗೆ ಮಗು ಕಲರ್ ಕಡಿಮೆ ಆಗುತ್ತಾ ಅನ್ನೋದ್ರ ಬಗ್ಗೆ ನೋಡೋದಾದರೆ ಆ್ಯಕ್ಚುಲಿ ಇದೆಲ್ಲ ಸುಳ್ಳು. ಯಾಕೆ ಅಂದರೆ ಇವಾಗ ನಾವು ಜಸ್ಟು ಈ ನೇರಳೆ ಹಣ್ಣನ್ನು ತಿನ್ನುವಾಗ ನಮ್ಮ ನಾಲ್ಗೆ, ತುಟಿ ಎಲ್ಲ ಸ್ವಲ್ಪ ಪರ್ಪಲ್ ಕಲರ್ಗೆ ಚೇಂಜ್ ಆಗುತ್ತೆ ಅಲ್ವಾ. ಸೊ ಅವಾಗ ನಾವು ಅಂದ್ಕೊಬಿಡ್ತೀವಿ ಇದು ತಿನ್ನೋದ್ರಿಂದನೇ ಮಗು ಕಲರ್ ಕಡಿಮೆ ಆಗಿಬಿಡುತ್ತೆ, ತಿನ್ನೋದು ಬೇಡ ಅಂತ. ಆ್ಯಕ್ಚುಲಿ ಇದು ನಾವು ತಿನ್ನೋದ್ರಿಂದ ಮಗು ಕಲರೆಲ್ಲ ಹೆಂಗೆ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ, ಯಾವುದೇ ರೀತಿ ಚೇಂಜಸ್ ಆಗಲ್ಲ ಕಲರ್ ಮೇಲೆ ಇದು. ಆಮೇಲೆ ತುಂಬ ಜನ ಈ ರೀತಿ ಕಲರ್ ಕಡಿಮೆ ಆಗಿಬಿಡುತ್ತೆ ಅಂದ್ಕೊಂಡು ಆಸೆ ಇದ್ದರೂ ಕೂಡ ಈ ಹಣ್ಣನ್ನು ತಿನ್ನೋದಕ್ಕೆ ಹೋಗಲ್ಲ. ಈ ರೀತಿ ಮಾಡಿಕೊಂಡ್ರೆ ಅದು ನಿಮಗೆ ಲಾಸ್ ಆಗುತ್ತೆ. ಯಾಕೆ ಅಂದರೆ ಈ ನೇರಳೆ ಹಣ್ಣು ಸೀಸನ್ ಫ್ರೂಟ್ ಅಲ್ವಾ, ಒಂದು ವರ್ಷಕ್ಕೆ ಒಂದೇ ಸರಿ ಸಿಗೋ ಅಂಥದ್ದು, ಎಲ್ಲ ಟೈಮಲ್ಲೂ ಸಿಗಲ್ಲ. ಸೊ ನಿಮಗೆ ಲಾಸ್ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ. ಸೊ ಟೋಟಲ್ ಆಗಿ ಇವಾಗ ನೋಡೋದಾದರೆ ಈ ನೇರಳೆ ಹಣ್ಣಿಂದ ಮಗುವಿನ ಕಲರ್ ಮೇಲೆ ಯಾವುದೇ ರೀತಿ ಎಫೆಕ್ಟ್ ಬೀಳಲ್ಲ. ಮತ್ತು ಈ ಹಣ್ಣಲ್ಲಿ ಮಗುವಿನ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗುತ್ತೆ, ಹಾಗೆ ಮಗು ಹೆಲ್ದಿಯಾಗಿ ಕೂಡ ಬೆಳೆಯುತ್ತೆ. ಹಾಗಂತ ಹೇಳ್ಬಿಟ್ಟು ಪ್ರತಿದಿನ ತಿನ್ನಬಾರ್ದು, ಒಂದು 3 to 4 ಡೇಸ್ಗೆ ತಿಂದರೆ ಒಳ್ಳೆಯದು. ಮತ್ತು ಇದನ್ನು ಯಾರು ತಿನ್ನಬಾರ್ದು ಅಂತ ಹೇಳೋದಾದರೆ ಈ ಸ್ಕಿನ್ ಅಲರ್ಜಿ ಆಗೋದು, ಮತ್ತು ಏನಾದರೂ ಪಿಂಪಲ್ಸ್ ಆಗೋ ಅಂಥದ್ದು ಈ ರೀತಿ ಪ್ರಾಬ್ಲಮ್ ಆಗುತ್ತಲ್ಲ ಅವರು, ಮತ್ತು ನಮಗೆ ತಿಂದರೆ ಆಗೋದೇ ಇಲ್ಲ, ಗಂಟ್ಲು ನೋವು ಬರುತ್ತೆ, ಕೋಲ್ಡ್ ಆಗುತ್ತೆ, ವಾಮಿಟ್ ಬರುತ್ತೆ, ಮತ್ತು ತಲೆನೋವು ಬರುತ್ತೆ ಅನ್ನೋ ಅಂಥವ್ರು ತಿನ್ನಲಿಕ್ಕೆ ಹೋಗಬೇಡಿ. ಬದಲಾಗಿ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅನ್ನೋ ಅಂಥವ್ರು ತಿನ್ನಿ. ಹಾಗೆ ಇದನ್ನ ಯಾವ ಟೈಮಲ್ಲಿ ತಿನ್ನಬಾರ್ದು ಅಂತ ನೋಡೋದಾದರೆ ಈ ಹಾಲು ಕುಡಿದಾಗ, ಐಸ್ ಕ್ರೀಮ್ ತಿಂದಾಗ, ಜ್ಯೂಸ್ ಕುಡಿದಾಗ, ಅಥವಾ ಈ ಮೊಸರು ಈ ಥರ ಐಟಮ್ಸ್ ತಿಂದಾಗ ಇದನ್ನು ತಿನ್ನಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ಈ ನೇರಳೆ ಹಣ್ಣು ಹಾಲು, ಮೊಸರು, ಮಜ್ಜಿಗೆ ಈ ಥರದನ್ನ ಕುಡ್ದಾದ್ಮೇಲೆ ಅದು ಒಡೆದೋಗೋದಕ್ಕೆ ಇದಾಗುತ್ತೆ, ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡಲ್ಲ. ಬದಲಾಗಿ ಅದು ಒಡೆದೋಗುತ್ತೆ. ಇವಾಗ ನಾವು ಹಾಲು ಒಳಗಡೆ ಸ್ವಲ್ಪ ಮೊಸರು ಅಥವಾ ಮಜ್ಜಿಗೆನ ಬಿಟ್ಟರೆ ಯಾವ ರೀತಿ ಒಡೆದೋಗ್ಬಿಡುತ್ತೋ ಆ ರೀತಿ ಹಾಲು ಅಥವಾ ಈ ಐಸ್ ಕ್ರೀಮ್ ಎಲ್ಲ ತಿಂದಾಗ ಈ ಹಣ್ಣನ್ನು ತಿಂದರೆ ಅದು ಒಳಗಡೆ ಒಡೆದೋಗುತ್ತೆ. ಮತ್ತು ಈ ನೇರಳೆ ಹಣ್ಣಲ್ಲಿ 2 ರೀತಿ ಹಣ್ಣು ಬರುತ್ತೆ. ಒಂದು ಚಿಕ್ಕದಾಗಿ ಚೀಕ್ ರೀತಿ ಇರುತ್ತೆ, ಇನ್ನೊಂದು ರಸವಾಗಿ ದಪ್ಪಕ್ಕಿರುತ್ತೆ. ಹಾಗಾಗಿ ಸಣ್ಣಕ್ಕಿರುತ್ತಲ್ಲ ಅದನ್ನೆಲ್ಲ ತಿನ್ನೋದಕ್ಕೆ ಹೋಗಬೇಡಿ, ರಸವಾಗಿ ದಪ್ಪಕ್ಕಿರುತ್ತಲ್ಲ ಆ ರೀತಿ ತಿಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಅಂದರೆ ಗಂಟ್ಲು ನೋವು ಬರೋವಂಥದ್ದು, ಕೋಲ್ಡ್ ಆಗೋವಂಥದ್ದು ಏನೂ ಬರಲ್ಲ. ಸೊ ಹಾಗಾಗಿ ದಪ್ಪಕ್ಕಿರುತ್ತಲ್ಲ ಇದನ್ನೇ ತಿಂದರೆ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.